ಕೇಳಬಲ್ಲಿ ಅದರಿಂದಲೇ ಅದು ಪೂರ್ಣವಾಗದಲ್ಲ. ಏಕೆ ಆಗಲಾರದು? ನೀವು ಸೂಚಿಸಿದಂತೆ ಕುದುರೆಯಲ್ಲಿದೆಯೋ ಅದನ್ನು ಪಡೆಯುವ ಬಗೆಯಾಗಿ ಕುದುರೆಯಿಲ್ಲದೆ ಯಾವಾರನ್ನ ಪ್ರಾರಂಭ ಮಾಡಲಾದೀತೆ. ಧರ್ಮಜ, ಭದ್ರಾವತಿ ಅರಸನ ಯೌವನಾಶ್ವರಲ್ಲಿ ಅಂತಹ ಕುದುರೆ ಉಂಟು. ಅದನ್ನು ಪರಾಕ್ರಮದಿಂದ ಜಯಿಸಿ ಕಾರ್ಯನಿರತನಾಗಲು ಶ್ರೀಹರಿಯ ಕೃಪೆಯು ಸದಾ ನಿನ್ನ ಮೇಲೆ ಇರಲಿ. ಕಾರ್ಯ ಆರಂಭವಾದ ಮೇಲೆ ಕಾರ್ಯಕ್ಕೆ ಚ್ಯುತಿಯಾಗಲೇಬಾರದು. ಮುಂದೆ ಅಂದ್ರೆ ತೀರಾ ಮುಂದಕ್ಕೆ ಬಯಸ್ಕೋಬೇಡ. ನಗರದಲ್ಲಿ ಕಿರುತಿರುವ ಕುರುಗವನು ನಗರದಲ್ಲಿ ಕಿರುತಿರುವ ಕುರುಗವನು ಬಂಧಿಸುತ್ತೆ ಕಟ್ಟುತ್ತೆ ಬಂಧಿತ ನಿಮ್ಮ ಭಾವನಂದವ ಬಂಧಿಸುತ್ತೆ ಕಟ್ಟುತ್ತೆ ಬಂಧಿತ ನಿಮ್ಮ ಭಾವನಂದ ಸಾರು ತರುವೆ ಕುರುಗವ ಯೌವನವನ್ನು ತಿಳಿಸುತ್ತಲೇ ಸಾರು ತರುವೆ ಕುರುಗವ ಗಂಭೀರ ಪೌರುಷದ ಹಿಂಬಾಗಿ ಹೋಗಿ ಗಂಭೀರ ಪೌರುಷದ ಹಿಂಬಾಗಿ ಹೋಗಿ ಹಂಬಿ ತುಂಬಿಸಿ ಬಂಧಿತ ನಿಮ್ಮ ಆನಂದವ ಹಂಬಿ ತುಂಬಿಸಿ ಬಂಧಿತ ನಿಮ್ಮ ಆನಂದ ಸಾರು ತರುವೆ ಕುರುಗವ ಯೌವನವನ್ನು ತಿಳಿಸುತ್ತಲೇ ಸಾರು ತರುವೆ ಕುರುಗವ ಕುಮಾರ ಲಕ್ಷ್ಮೀ ಸಮೇತನಾದ ನಾರಾಯಣವಂತೆ ಗಮನಿಸಬೇಕಾದ ನೀನು ಏತಕ್ಕೆ ಚಿಂತಾಗ್ರಸ್ತನಾದ? ವೀರರಾದ ತಮ್ಮಂದಿರು ಶೂರರಾದ ಮಕ್ಕಳು ಇದ್ದು ಏತಕ್ಕೆ ಚಿಂತಾಗ್ರಸ್ತನಾಗುತ್ತೀಯ? ಚಂದ್ರವಂಶದ ಅರಸರ ಧವಳ ಕೀರ್ತಿಯು ಅಷ್ಟದಿಶಗಳಲ್ಲಿ ಪ್ರಖ್ಯಾತವಾಗಿರುವಾಗ ನೀನು ಸುಮ್ಮನೆ ಕೂಡಲೇಕೆ? ಕುದುರೆಯನ್ನು ಸಕಾಲಕ್ಕೆ ಒದಗಿಸುವ ಭಾರ ನನ್ನದಾಗಿರಲಿ. ವ್ಯಾಸ ಮುನಿಯಿಂದ ಅಪ್ಪರೆಯಂತೆ ಸಂಶಯ ನಿವೃತ್ತನಾಗು, ಯಜ್ಞಾಧೀಶ ಬದ್ಧನಾಗು. ಭದ್ರಾವತಿ ಅರಸನನ್ನು ನನ್ನ ಬಾಹುಬಲದಿಂದ ಉಳಿಸಿ ಕುದುರೆಯನ್ನು ತರುವ ಕಾರ್ಯ ನನ್ನದು. ಚಿಂತಿಸಬೇಡ. ಹಾಗೆ ನಾನು ತರದಿದ್ದರೆ ನನಗೆ ನರಕ ಪ್ರಾಪ್ತವಾಗಲಿ. ಇದು ನನ್ನ ಪ್ರತಿಜ್ಞೆ. ಚಂದ್ರವಂಶದ ಅರಸರು ಪ್ರಾಣವನ್ನು ತೊರೆದು ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವ ಅಂಶವು ನಿನಗೆ ತಿಳಿಯದೆ ಭಾರತ ಯುದ್ಧದಿಂದ ನೀನು ಶಾಂತ ಸರ್ವವನ್ನು ಮರೆತು ಶುದ್ಧ ವೈದಿಕ ಕೊಟ್ಟಾನೆ. ಪಿತನ ಪರಾಕ್ರಮ ಅವನ ಪಿತನಿಗೆ ಸಮಾನವಾದದ್ದು. ನೀನು ಕಳವಳ ಪಡದೆ ಸಮರಕ್ಕೆ ಕಳುಹಿಸು. ಧರ್ಮಜ, ಶ್ರೀಹರಿಯ ಅನುಗ್ರಹ, ನಿನ್ನ ಆಶೀರ್ವಾದ, ದೃಪದ ನಂದಿನಿಯ ಮಮತೆ ಇವುಗಳ ಕೃಪಾಛತ್ರದಲ್ಲಿ ಪೌಡಿಸಿರುವ ಕುಮಾರನನ್ನು ನೋಡಲು ಯಮನಿಗೂ ಅಸಾಧ್ಯ. ಹೀಗಿರುವಲ್ಲಿ ಪಾಪ ಆ ಬಳೆಯವನಾಗನು ಏನು ತಾನೇ ಮಾಡಬಲ್ಲನು? ಅರಿಯು ಇಲ್ಲದೆ ನಾವು ಕೇಂಬರಿ ಕೈ ಅರಿಯು ಇಲ್ಲದೆ ನಾವು ಕೇಂಬರಿ ಕೈ ಸುಮ್ಮನೆ ಯೋಚಿಸಿ ಸಮ್ಮತವಿರುವುದೇ ಮರೆಯಾದ
ಶ್ರೇಷ್ಠ. ಸಮರಾತ್ಸಾಹದಿಂದ ಪಣತೊಟ್ಟುವ ಹೊರಟಿರುವ ಭೀಮ ಋಷಧ್ವಜರನ್ನು ಕಾಯುವ ಕರ್ತ ದ್ವಾರಕೆಯಲ್ಲಿದ್ದಾನೆ. ಪರಮಾತ್ಮನನ್ನು ಪ್ರತಿನಿಧಿಸದೆ ನಾವು ಧರ್ಮಪುತ್ರ, ಬಹುದೇವತೆಯ ಗಟ್ಟಿಯು ಚೇತನಾಕಾರದಿಂದ ಪ್ರಕಾಶಿಸುತ್ತಿರುವ ಕಪಟ ನಾಟಕ ಸೂತ್ರದ ನೀವು ನಿನ್ನಂತಹ ಭಕ್ತನ ಹೃದಯ ಕಮಲದಲ್ಲಿ ಸತ್ಯ ನುಡಿಸುವವನು ನಡೆಸುವವನು ದ್ವಾರಕೆಯಲ್ಲಿದ್ದಾನೆ. ಧರ್ಮಜ, ನಾನು ಹೇಳಿದ ವಾಕ್ಯಗಳೆಲ್ಲವೂ ಚೆನ್ನಾಗಿ ನೆನಪಿನಲ್ಲಿರದೆ ನಾನಿನ್ನು ಬಲವನ್ನು ಆತನಿಗೆ ಒಪ್ಪಿಸು. ಅರ್ಜುನ, ಅರ್ಜುನ, ನೀನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಸಂದರ್ಶಿಸಿ ನಮ್ಮ ಬೆನ್ನತ್ತಿಯನ್ನು ತಿಳಿಸಿ ಜೊತೆಯಲ್ಲೇ ಕರೆದುಕೊಂಡು ಬಾ. ಅಪ್ಪಣೆ. ಮಾನವೇಂದ್ರನೇ ಅನುಮಾನವೇಕೆ ದಾನವಾರಿಯ ಸಾನುರಾಗದಿ ಸಾರಸಾಕ್ಷನಿಗ ಸಾನುರಾಗದಿ ಸಾರಸಾಕ್ಷನಿಗ ಸಾನುರಾಗದಿ ಸಾನುರಾಗದಿ ಸರಸಾಕ್ಷನಿಗ ಇನ್ನೊಲೈದೆ ಸರಿ ನಿನ್ನೊಲೈದೆ ಸಂತ ಸಂಗಲೀವ ಮಾನವೇಂದ್ರನೇ ಈ ಅನುಮಾನವೇಕೆ ದಾನವಾರಿಯ ದಾನವಾರಿಯ ನೆನೆ ಮನದಿ ಬೇಗ ಮಾನವೇಂದ್ರನೇ ಭುವದೂವರ ಭುವನ ಮುಚ್ಚವೀರ ಭುವದೂವರ ಭುವನ ಮುಚ್ಚವೀರ ಭುವದೂವರ ಭುವದೂವರ ಭುವನ ಭುವದೂವರ ಭುವನ ಮುಚ್ಚವೀರ ಸವದಾನನಾದೈ ಭಜನಾಗ್ರಗಣ್ಯ ನನಾದೈ ಸಜನಾಗ್ರಗಣ್ಯ ಮಾನವೇಂದ್ರನೇ ಈ ಅನುಮಾನವೇಕೆ ದಾನವಾರಿಯ ದಾನವಾರಿಯ ನೆನೆ ಮನದಿ ಬೇಗ ಮಾನವೇಂದ್ರನೇ ಕೃಷ್ಣ ಬಂದ ನಿಮಗೆ ಕುತ್ಕೊಳ್ರಿ. ಪರವೆ ಸೌಜನ್ಯ
ಧರ್ಮಜ, ಯಾದವ ಕುಲಾತ್ಮರಾದ ಶ್ರೀಕೃಷ್ಣನು ಅಭಿನಂದಿಸುತ್ತಿದ್ದಾನೆ. ಮಾಧವ, ಮಧುಸೂದನ, ಪ್ರಮಾದ ಪ್ರಮಾದ. ಇಂದ್ರಾದಿ ದೇವತೆಗಳಿಂದ ನಮಸ್ಕರಿಸಲ್ಪಡುವ ನೀನು ನನಗೆ ನಮಸ್ಕರಿಸುವುದೆಂದರೇನು? ಅಗ್ನಿಗೆ ಹಣೆ ಸ್ಪರ್ಶವು ಸಾಧ್ಯವೇ? ಗೋತ್ರವದೆಯಿಂದ ಪ್ರಾಪ್ತವಾದ ಪಾಪವೇ ಪರ್ವತದಲ್ಲಿರುವಾಗ ಈ ಪಾಪವನ್ನು ಹೇಗೆ ಬರಲಿ ಪ್ರಭು? ಧರ್ಮಸೋನು, ನಿನ್ನ ನುಡಿಗಳು ನನಗೆ ಕರುಣಾನಂದವನ್ನುಂಟು ಮಾಡಿದವು. ಜ್ಞಾತಿ ವಧೆಯಿಂದ ಪಾಪ ಸಂಘಟಿಸಿದೆ ಎಂಬ ಸಂಖ್ಯೆ ಮೂಡಿ ಬಂದಿರುವುದೆಂಬ ಅಂಶ ನನಗೆ ತಿಳಿದು ಬರುತ್ತಿದೆ. ನನ್ನನ್ನು ಮರೆತಿಲ್ಲ ತಾನೆ? ವ್ಯಾಸ ಮುನಿಗಳು ಬಂದು ಅಶ್ವಮೇಧ ಯಾಗವನ್ನು ಸೂಚಿಸಿ ಹೋಗಿದ್ದಾರೆ. ಪರಮಾತ್ಮ, ಸಕಲ ಚರಾಚರ ವಸ್ತುಗಳಲ್ಲಿಯೂ ಆತ್ಮರೂಪಿಯಾಗಿ ಬೆಳಗುವ ವಿಶ್ವಪೂರ್ತಿಗೆ ಗೋಚರಿಸದ ವಿಷಯವಾಗುವುದು. ವ್ಯಾಸ ಮುನೀಂದ್ರರು ಅಶ್ವಮೇಧ ಯಾಗ ಮಾಡುವುದರ ಮೂಲಕ ಪಾಪ ಪರಿಹಾರ ವ್ರತವನ್ನು ಸೂಚಿಸಿರುತ್ತಾರೆ. ಭದ್ರಾವತಿಯ ರಾಜನಲ್ಲಿರುವ ಉತ್ತಮಾಶ್ವವನ್ನು ತರುವುದಾಗಿ ಭೀಮ ವೃಷಧ್ವಜರು ಪ್ರತಿಜ್ಞೆ ಮಾಡಿ ನನ್ನ ಅಪ್ಪಣೆಯನ್ನು ಸಹ ಪಡೆಯುತ್ತಾರೆ.
ಈ ಸಮಾರಂಭಕ್ಕೆ ನಿನ್ನ ಕರೆತರಲೋಸುಗ ಮತ್ತು ಪಾರ್ಥನಿಗೆ 7 ವರ್ಷದಲ್ಲಿ ನಿನ್ನ ದರ್ಶನವಾಯಿತು. ಸಕಲವನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ. ಕೈ ಹಿಡಿದು ಉದ್ಧರಿಸು ಪ್ರಭು. ಯಮನಂದನ, ವನವಾಸಾದಿ ಸಕಲ ಕಷ್ಟಗಳಿಂದ ಪಾರಾಗಿ ಸುಖ ಶಾಂತಿಗಳು ಲಭಿಸಿದ್ದರು ಅನುಭವಿಸುವ ಪುಣ್ಯ ಪಡೆಯದೆ ಚಿಂತಾಗ್ರಸ್ತನಾಗುತ್ತೀಯಲ್ಲ, ಇದು ನಿನ್ನ ಮೌಢ್ಯವೋ ಅಥವಾ ಜ್ಞಾನ ಪರಾಕಾಶತೆಯೋ? ಆ ಕರಿ ಬ್ರಾಹ್ಮಣ ಕನವರಿಸಿದ, ನೀನು ಕಿವಿಗೊಟ್ಟೆ. ಈಗ ಚೆನ್ನಾಯಿತು. ಈ ಭೀಮಸೇನನ ಮೇಲೆ ಕುದುರೆ ತರುತ್ತೇನೆಂದು ಜಂಬ ಕೊಚ್ಚಿದ ಯೌವನಾಶನನ್ನು ಗೆಲ್ಲುವುದು ಈ ಡೊಳ್ಳು ಹೊಟ್ಟೆಯುಳ್ಳ ರಾಕ್ಷಸಿಯ ಗಂಡನಿಗೆ ಸಾಧ್ಯವಾದೀತೆ. ಗದೆಯು ಆಯ್ದ ಶಾಲೆಗಳಲ್ಲಿ ಕಪಟ ನಾಟಕ ಸೂತ್ರವಾಗಿ ಕರಡಿ ಏನಿಗೆ ಕಾರ್ಯ ನಡೆಸುವ ಒಡೆ ಮಾತ್ರ ಇರಲಿ. ನಿನ್ನ ಅನುಗ್ರಹದಿಂದ ಪ್ರತಿಜ್ಞೆಯನ್ನು ಪೂರೈಸುವ ಶಕ್ತಿ ಈ ಭೀಮಸೇನನಿಗಿರಲಿ. ಇದು ಬಿಡು ಬಿಡು ನಾ ಬಲ್ಲೆ ನಿನ್ನಯ ಶೌರ್ಯವ. ಬಿಡು ಬಿಡು ನಾ ಬಲ್ಲೆ ನಿನ್ನಯ ಶೌರ್ಯವ. ಕಡುಗಲೆ ನಾನೆಂಬ ಡಂಬವ ಬಿಡು ಬಿಡು. ಕಡುಗಲೆ ನಾನೆಂಬ ಡಂಬವ ಬಿಡು ಬಿಡು. ಬಿಡು ಬಿಡು ನಾ ಬಲ್ಲೆ ನಿನ್ನಯ ಶೌರ್ಯವ. ಅಯವನು ತರುವುದು ಸುಲಭದ ಕಾರ್ಯವೇ. ಅಯವನು ತರುವುದು ಸುಲಭದ ಕಾರ್ಯವೇ. ಅಯವನು ತರುವುದು ಸುಲಭದ ಕಾರ್ಯವೇ. ಆಯವನ ಶಾನ ಜೈತಾನು ಸಾಧ್ಯವೇ. ಆಯವನ ಶಾನ ಜೈತಾನು ಸಾಧ್ಯವೇ. ಬಿಡು ಬಿಡು ನಾ ಬಲ್ಲೆ ನಿನ್ನಯ ಶೌರ್ಯವ. ಕಡುಗಲೆ ನಾನೆಂಬ ಡಂಬವ ಬಿಡು ಬಿಡು. ಕಡುಗಲೆ ನಾನೆಂಬ ಡಂಬವ ಬಿಡು ಬಿಡು. ಬಿಡು ಬಿಡು ನಾ ಬಲ್ಲೆ ನಿನ್ನಯ ಶೌರ್ಯವ. ನಿನ್ನಯ ಶೌರ್ಯವ. ನಿನ್ನಯ ಶೌರ್ಯವ. ಅಯ್ಯ ಬಾಣಸಿಗ, ಸಾಕಪ್ಪ ಸಾಕು. ನಿನ್ನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ದುಶ್ಯಾಸನನ ಕರಳು ಕಿತ್ತಷ್ಟು ಸುಲಭವಲ್ಲ ಯೌವನಾಶನ ಕುದುರೆ ತರುವ ಕಾರ್ಯ. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ಸುಖೋದರ, ಪರಮಾತ್ಮ, ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ನುಡಿವರೆ ಬಿಡು ಬಿಡು ಹೇಗೆ ನಾನು. ನುಡಿವರೆ ಬಿಡು ಬಿಡು ಹೇಗೆ ನಾನು. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ನುಡಿವರೆ ಬಿಡು ಬಿಡು ಹೇಗೆ ನಾನು. ನುಡಿವರೆ ಬಿಡು ಬಿಡು ಹೇಗೆ ನಾನು. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ತುಳುಕವ ತಡೆಯುವ ಹೃದಯನಿಸಿ ಸದವೆನ್ನುವವರದು ಇದರಲ್ಲಿ ಕೇಳು. ಪರಮಾತ್ಮ, ತುಳುಕವ ತಡೆಯುವ ಹೃದಯನಿಸಿ ಸದವೆನ್ನುವವರದು ಇದರಲ್ಲಿ ಕೇಳು. ಸುರನರ ವರದೆ ಕಾದಿರಲಿ. ಸುರನರ ವರದೆ ಕಾದಿರಲಿ. ಬರದಿಂತರುವೆನು ತುಳುಕವನ. ಬರದಿಂತರುವೆನು ನುಡಿ. ನುಡಿವರೆ ಬಿಡು ಬಿಡು ಹೇಗೆ ನಾನು. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ನುಡಿವರೆ ಬಿಡು ಬಿಡು ಹೇಗೆ ನಾನು. ಬಿಡು ಬಿಡು ನಿನ್ನ ಕುಚೋದ್ಯದ ನುಡಿಯ. ದೇವ, ನಾನು ನಿನ್ನ ವೇಳೆಯಲ್ಲಿ ಪಳಗಿದ ಶಿಷ್ಯರಲ್ಲವೇ? ನನ್ನನ್ನು ಚುಚ್ಚು ಮಾತುಗಳಿಂದ ಉಚ್ಚಾಪಿಸಿ ರಣೋತ್ಸವವನ್ನು ಈ ರೀತಿ ತಿಳಿದು ವಂದಿಸುತ್ತಿರುವೆಯಾ? ನಿನ್ನ ಕೃಪೆ ಇದ್ದರೆ ಆ ಬಲವರ ಸ್ವರನು ಮಹೇಶ್ವರನನ್ನು ಕೂಡ ಕಟ್ಟಿತರಬಲ್ಲೆ. ಬೇಡಪ್ಪ, ಸದ್ಯ ಈಶ್ವರನನ್ನು ಕಟ್ಟಲವಾಗಿ
ಕೈಕಾಲು ಮುರಿದುಕೊಂಡು ಮನೆಗೆ ಬಂದಿದೆ. ಯೌವನ ಗೆಲ್ಲುವುದರಲ್ಲಿ ನಿನ್ನ ಪ್ರತಾಪವನ್ನು ತೋರಿಸು. ತಂಗಿ, ಈ ತಂಗ ಮಕ್ಕಳಿಗೆ ಆರತಿ ಬೆಳಗು. ಧರ್ಮಜ, ನೀನು ಅಂಜಬೇಡ. ಸತ್ಕಾರ್ಯಕ್ಕೆ ಪರಮಾತ್ಮನ ಬೆಂಬಲವಿರುತ್ತದೆ. ನೀನು ಚಿಂತೆಯನ್ನು ಬಿಡು. ನಮಗೆ ಗೊತ್ತಿರಲಿಲ್ಲ ನಮ್ಗೆ ಚತುರಂಗಬಲ ಸಮೇತವಾಗಿ ಭದ್ರಾವತಿ ನಗರವನ್ನು ಪ್ರವೇಶ ಮಾಡಿದ್ದ. ಎಷ್ಟು ಹುಡುಕಿದರೂ ಕುದುರೆ ಇರುವ ಸ್ಥಳವು ಪತ್ತೆಯಾಗುತ್ತಿಲ್ಲವಲ್ಲ. ದುರ್ಗವನ್ನು ಈ ನಗರದಲ್ಲಿ ಎಲ್ಲಿಟ್ಟಿರುವರೋ ಅಥವಾ ಬೇರೆಲ್ಲಿಗಾದರೂ ಕೊಂಡೊಯ್ದಿರುವರು ತಿಳಿಯೋದಲ್ಲ. ಏನು ಮಾಡುವುದು? ಜಂಬ ಕೊಚ್ಚಿ ಬಂದ ನಾನು ಧರ್ಮಜನಿಗೆ, ದೌಮ್ಯರಿಗೆ, ಪಾಂಚಾಲಿಗೆ ಏನೆಂದು ಉತ್ತರ ಕೊಡಲಿ? ಏನು ಮಾಡಲಿ? ಹಸ್ತಿನಾಪುರದ ಜನರು ನನ್ನನ್ನು ಸಣ್ಣನೆಂದು ಕರೆಯದಿರುವರೆ, ಪಾಂಚಾಲಿಯು ನನ್ನನ್ನು ಚಂಡ ವಿಕ್ರಮನೆಂದು ಸನ್ಮಾನಿಸುವರೆ. ತಿಳಿಯದೆ ಉದ್ರೇಕದಿಂದ ಮಾತನಾಡಿ ನಾನು ದ್ರೋಹಕ್ಕೊಳಗಾದೆನು. ಏನು ಮಾಡುವುದು? ಆಪತ್ ಸಮಯದಲ್ಲಿ ಕಾಪಾಡುವ ಕರುಣಾಳುವೆ, ಕರುಣೆಯಿಂದ ಬೈದೋರಿ ನನ್ನನ್ನು ವಚನಭ್ರಷ್ಟನಾಗದಂತೆ ಉದ್ಧರಿಸು ಪ್ರಭು. ತಂದೆ, ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಕರುಣಾವಾದ ಪರಮಾತ್ಮನು ಕುದುರೆಯನ್ನು ತೋರಿಸುವನು. ಕಾಯದೇನ ಬಂದೋ ಅಮಿತ ಕೃಪಾ ಸಿಂಧೋ, ಕಾಯದೇನ ಬಂದೋ ಅಮಿತ ಕೃಪಾ ಸಿಂಧೋ, ಸಕಲ ಭುವನ ಸಾಧುಲೋ ದೀನಾಶರೇಣ್ಯ. ನಿನ್ನ ಕುಲವನ್ನು ಬಿಡಿಸಿಕೊಂಡು ಹೋಗಬಹುದು, ಇಲ್ಲವೇ ಶರಣಾಗತರಾಗಿ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದು.
ನಿನ್ನ ಶಾಲಾಗತನಾಗಿರುತ್ತದೆಯ ನಿನ್ನ ನಾಲಿಗೆಯನ್ನು ಸೀಳಿದಲ್ಲದೆ ನನ್ನ ಪಾಪಾತಿಯು ಶಾಂತವಾಗಲಾರದು. ಯಾಕುನಿ ನೀನು ಸಾವಪಾಯಕ್ಕೆ ಬರೆಯುವುದಲ್ಲ, ನಿನ್ನ ಅವತಾರು ಪೂರ್ತಿಯಾಯಿತಂತೇಳಿ ಈ ನನ್ನ ಗಲಾಟದಿಂದ ನಿನ್ನ ತಲೆಬುಜ್ಜಾಗುವ ಭೀಕರ ದೃಶ್ಯವನ್ನು ಈ ನಿನ್ನ ಸೈನ್ಯ ನೋಡಲಿ. ತಂದೆ, ಈ ಇಲಿಯನ್ನು ಕೊಲ್ಲಲು ಹುಲಿಯಂತ ನೀನು ಬೇಕೆ? ನಾನಿಲ್ಲವೇ ಶಾಂತ ಚಿತ್ತನಾಗಿ ನನ್ನ ಪರಾಕ್ರಮವನ್ನು ನಿನ್ನ ಪೌರುಷವನ್ನು ನನ್ನ ಮೇಲೆ ತೋರಿಸು. ಅಲ್ಲ ಅಸುರ ಅಳಗ ನೀನು ವಯಸ್ಸಿನಲ್ಲಿ ಚಿಕ್ಕವನು. ಇದುವರೆಗೂ ಯಾರು ಈ ರೀತಿ ನನ್ನ ಶರೀರದಿಂದ ರಕ್ತ ಕೆಳಗಿರಲಿಲ್ಲ. ನಿನ್ನ ಕೊಂದಲದೆ ನನಗೆ ಶಾಂತಿ ಇಲ್ಲ. ಈ ಆಕ್ರೋಶದ ಜಾಲೆಯಾಗಲು ಏ ರಾಜ, ಏನು ಮಗಳಿದೆ? ಮೂರ್ತಿ ಚಿಕ್ಕದಾದ ಪೌರುಷವು ಚಿಕ್ಕದು. ಸಿಂಹದ ಮರಿ ಮದ್ದಾನೆ ನೋಡಬಹುದು. ನಿನ್ನ ಮೋಡಗಳನ್ನು ತುಂಡರಿಸಿದ್ದೇನೆ. ನಿನ್ನ ವಾಯುವಾಸದ ಹೊಡೆದಕ್ಕೆ ಸಿಕ್ಕಿ ನಿನ್ನ ಮೇಘವು ಚಲ್ಲಪಿಜಾಗಿ ಹೋಯಿತು. ಈ ಪರಾಕ್ರಮವನ್ನು ಕುದಿಸುವ ಈ ತಿಮಿರಾಸ ದಾತವನ್ನು ಸಹಿಸು. ಸೂರ್ಯಾಸ್ತ್ರದಿಂದ ತಿಮಿರಾಸ್ತ್ರವನ್ನು ತಿರುಗಿಸಿ ವಜ್ರಾಸ್ತ್ರದಿಂದ ಇವನನ್ನು ಪಾಪಿಸಿದರು. ಅಜ್ಞೆಯಂತಾಗಲಿ. ಎಲ್ಲ ರಾಜ, ಈ ಆಗ್ನೇಯಾಸ್ತ್ರದ ಹೊಡೆದಕ್ಕೆ ಸಿಕ್ಕಿದ ನಿನ್ನ ಶರೀರವು ಒಡೆದು ಹೋಗುವುದರಲ್ಲಿ ಸಂದೇಹವಿಲ್ಲ. ಕೊನೆಯ ಬಾರಿ ನಾರಾಯಣನನ್ನು ಸ್ಮರಿಸಿ ಶಾಂತವಾಗಿ ಮಲಗಿಬಿಡು. ನಿನ್ನ ಅಸ್ತ್ರದಿಂದ ಸತ್ತು ಮೂರ್ಛೆಯಲ್ಲಿ ಪರಾಜಿತನಾದನು. ನಿನ್ನ ಪರಾಕ್ರಮದಿಂದ ಈ ದಿನ ನಮಗೆ ಜಯವು ಲಭಿಸಿತು. ನನ್ನ ಪ್ರತಿಜ್ಞೆಯು ಪೂರೈಸಿತು. ತಂದೆ, ಈ ಅಲ್ಪನನ್ನು ಪರ್ವತದಂತೆ ಮಾಡಿ ಹೊಗಳಬೇಡಿ. ಶತ್ರುವು ಬಲಹೀನನಾಗಿ ಮಲಗಿದ್ದಾನೆ. ಅವನನ್ನು ಎಚ್ಚರಿಸಿ ಶರಣಾಗತನಾದರೆ ಮಾತ್ರ ನಾವು ಜಯಗಳಿಸುವಂತಾಗುತ್ತದೆ. ನಾನು ಅವನನ್ನು ಚೈತ್ಯೋಪಚಾರದಿಂದ ಎಚ್ಚರಿಸುತ್ತೇನೆ. ನಾನು ಪ್ರಬಲ ಪರಾಕ್ರಮೆ ಸರಿ. ಯುದ್ಧದಲ್ಲಿ ನನ್ನ ರಕ್ತವು ಭೂಮಿಗೆ ಬಸಿದು ಈ ದಿನ ಬದಲು ಇದು ನನ್ನ ಜೀವನದ ಪ್ರಥಮಾತ್ಯ. ನೀವೇನು ನನ್ನ ಅಶ್ವದಿನ ಏನಾಗಬೇಕು? ರಾಜನ್, ನಾನು ಪಾಂಡರಾಜನಾದ ಕರ್ಣನ ಮಗನು. ನನ್ನ ಚಿಕ್ಕಪ್ಪನಾದ ಧರ್ಮರಾಜನು ಅಶ್ವಮೇಧ ಮಾಡುವುದೋಸ್ಕರ ನಿನ್ನ ಕುದುರೆಯನ್ನು ಪಡೆಯಬೇಕಾಯಿತು. ಈತನೇ ನನ್ನ ಚಿಕ್ಕಪ್ಪನಾದ ಭೀಮಸೇನ. ಶ್ರೀಕೃಷ್ಣ ಪರಮಾತ್ಮನು ಈ ಕಾರ್ಗತ್ತನ್ನು ಚಲಿಸುವುದು. ಈ ಧರ್ಮರಾಜನ ಆತನ ಧರ್ಮ ಪ್ರೇಮವನ್ನು ಕೇಳಬಲೆ ಕುಮಾರ ಮಸ್ಕೇನಾವತಿಗೆ ಒಂದು ಧರ್ಮರಾಜನಿಗೆ ತನಕ ಸಹಿತ ಕುದುರೆ ರಕ್ಷಿಸಿ ಅಲ್ಲಿ ನೆಲೆಸಿರುವ ಲಕ್ಷ್ಮೀ ವಲ್ಲಭನ ದರ್ಶನವನ್ನು ಪಡೆದು ಪಾರಾಗ್ತೇನೆ. ನೀನು ಶಾಸ್ತ್ರ ಧರ್ಮಕ್ಕನುಗುಣವಾಗಿ ಪರಾಕ್ರಮದಿಂದ ಹೋರಾಡಿದೆ. ಇದಕ್ಕಾಗಿ ನಾನು ಸಂತೋಷ ಪಡುವೆನೆ ವಿನಃ ವ್ಯಾಕುಲ ಪಡಲಾರೆ. ಜಯಾಪಜಯಗಳು ಈಶ್ವರನ ಇಚ್ಛೆ. ಅಪಜಯದ ಪ್ರಾರ್ಥನೆ ನಿನ್ನ ಮನಸ್ಸಿನಿಂದ ದೂರವಾಗಲಿ. ಸರಸಿ ಚಾಲೋಚನ ಪಾವನ ಚರಣ ಪರೇ ದೇವ ಎನ್ನ
ಎನ್ನನು ಕರುಣ ಪ್ರಭಾವ ಪರೇ ದೇವ ಎನ್ನನು ಕರುಣ ಪ್ರಭಾವ ಸರಸಿತಲೋಚನ ಪಾವನ ಚರಣ ಹರಿಯದೆ ನಿಮ್ಮಯ ಪರತರ ಮಹಿಮೆಯ ಹರಿಯದೆ ನಿಮ್ಮಯ ಪರತರ ಮಹಿಮೆಯ ಪಿರಿದ ಪರಾಧವ ಹರಿಯದೆ ಗೈದೆನೋ ಪಿರಿದ ಪರಾಧವ ಹರಿಜನ ಪಾವನ ಚರಣ ನಮಸ್ಕರಿಸುವೆನು. ಹೇಳು ರಾಜೇಶ್ವರ, ನಿನ್ನ ಭಕ್ತಿ ವರ್ಧಿಸಲಿ. ಮಾಧವ ಮಧುಸೂದನ, ನಿನ್ನ ದರ್ಶನದಿಂದ ನನ್ನ ಜನ್ಮವು ಪಾವನಾಯಿತು. ಜನ್ಮ ಜನ್ಮದಲ್ಲಿಯೂ ನನ್ನ ನಾಮಸ್ಮರಣೆಯು ನಿನ್ನ ನಾಮಸ್ಮರಣೆಯು ನನ್ನ ಹೃದಯದಲ್ಲಿ ನೆಲೆಸುವಂತೆ ಅನುಗ್ರಹಿಸು. ಅಯ್ಯೋ ದೇವ್ರಿ ಜಗತ್ತಿನ ಸರ್ವಚಲನೆಯು ನಿಮ್ಮ ಇಚ್ಛಾ ಮಾತ್ರದಿಂದ ನಡೆಯುತ್ತಿದೆ ಎಂದ ವೇಳೆ ಆದರೆ ಈ ಕುದುರೆಯ ಮಾರ್ಗತೆಯು ಏಕೆ ತಿಳಿಸುತ್ತಿಲ್ಲ ಪರಮಾತ್ಮ? ಚಂದ್ರವಂಶವನ್ನು ದೋಷವಂಶನಾಗಿ ಮಾಡಿಬಿಟ್ಟೆ. ಪರಮಾತ್ಮ ಸುಖೋದರ, ಧ್ವಂಸ ಮಾಡುವ ವಂಶಗೋಡಿಗಳ ನಿಸ್ಸಂಶಯದಿನ ಧ್ವಂಸ ಮಾಡುವ ವಂಶಗೋಡಿಗಳ ಧ್ವಂಸ ಮಾಡುವುದು ನಮ್ಮ ಎದುರಿಗೆ ನಿಂತ ಬರುವ ಅಂತರನ್ನು ಭದ್ರಗೊಳಿಸಿ ನಮ್ಮ ಎದುರಿಗೆ ನಿಂತ ಬರುವ ಅಂತರನ್ನು ಭದ್ರಗೊಳಿಸಿ ಯಜ್ಞದ ಶ್ರಮ ತರುವ ಬೇಗದಿ ಧ್ವಂಸ ಮಾಡುವ ವಂಶಗೋಡಿಗಳು ನಿಸ್ಸಂಶಯದಿಂದ ಧ್ವಂಸ ಮಾಡುವ ವಂಶಗೋಡಿಗಳು. ಸ್ಥಾನವನ್ನು ತೋರಿಸು. ಅದು ಚತುರ್ಥ ಸಮಾಗಮ ಯಾವ ಮೂಲೆಯಲ್ಲಿದ್ದರು ನನ್ನ ಬಾಹುಬಲದಿಂದ ಜಯಿಸಿ ತರ್ತೇನೆ. ಹಯವು ದೇವತೆಗಳಿಂದ ಅಪಹರಿಸಲ್ಪಟ್ಟಿದ್ದರೆ ಎಂದಲೇ ಆಗಿರಲಿ, ಈ ಭೀಮಸೇನನು ಗಣನೆ ತರುವವನಲ್ಲ. ಸುರಧೀರ ನಾಗೋಗಿ ಸುರಧೀರ ನಾಗೋಗಿ ಮರದಿಂದ ತರುವೆನುವವನೇ ಇಂತೇಕೆ ತಿಂದೆ ಕೈ ಅವನಾಳು ಇಂತೇಕೆ ತಿಂದೆ ಕೈ ಧೀರ ನಾಗೋಗಿ ಮರದಿಂದ ತರುವೆನುವವನೇ ಇಂತೇಕೆ ತಿಂದೆ ಕೈ
ನಿನ್ನ ಕುಮಾರನ ದಮನಿಗಳಲ್ಲಿ ಒಂದು ಹನಿ ರಕ್ತಶೇಷವಿರುವವರೆಗೂ ಹರಮುನಿಯರು ಭಯಪಡುವ ಕಾರಣವಿಲ್ಲ. ಗುರುತರಿಸಿ ಅಯಾಚಾರನನ್ನು ತೋರಿಸು, ಅವನ ರುಂಡವನ್ನು ಕಿತ್ತಗದು ಅಶ್ವವನ್ನು ತರದಿದ್ದರೆ ನಾನು ಕಾಣಿಸುತ್ತನು. ನಿನ್ನ ಪಾಲನ ಮೇಲಿರುವುದನ್ನು ನೀನೇ ನೋಡುವೆ. ಪರಮಾತ್ಮ, ಸರ್ವಾಂತರಯಾಗಿಯೇ ಸರ್ವಚರಣೆಯು ನಿನ್ನಿಂದಲೇ ನಡೆಯುತ್ತಿದೆ ಎಂದ ಮೇಲೆ ಈಗೇಕೆ ನಮಗೆ ಇಷ್ಟ ಕಷ್ಟವನ್ನು ತಂದಿದ್ದೆ ಪರಮಾತ್ಮ. ಚಂದ್ರವನ್ನು ದೋಷವಂಶವನ್ನಾಗಿ ಮಾಡಬೇಡ. ಈ ದ್ರೌಪದಿಯ ಕಣ್ಣೀರಿಗೆ ಬೆಲೆ ಇಲ್ಲದಂತಾಯಿತೆ ಪರಮಾತ್ಮ, ಕರುಣೆ ತೋರಿಸು ಮಾಧವ. ಬಿಟ್ಟು ಚಿಂತೆಯ ಯಾದವಾಗ್ರನೇ, ನೀನು ಇಂಥ ಚಹನೆಯ ಮಗನೆಂದು ಅರಿಯದೆ ಅಹಂಕಾರದಿಂದ ದ್ವೇಷವಿಸೆಯಗೊಂಡು ಪ್ರಬಲ ಪರಾಕ್ರಮಿಯಾದ ಋಷಿಕೇತುವಿನಿಂದ ಪ್ರಯೋಜಿತನಾಗಿ ನಿನ್ನ ಶರಣ ಬಂದಿದ್ದೇನೆ. ಶರಣಾಗತ ವತ್ಸಲ, ನನ್ನ ಶತವರಾಜವನ್ನು ಕ್ಷಮಿಸಿ ನನ್ನ ಉದ್ಧರಿಸಬೇಕು ಪ್ರಭು. ನಿನ್ನ ಪಾಪಾಗ್ನಿಯು ಪಶ್ಚಾತ್ತಾಪ ಎಂಬ ಜಲದಿಂದ ನಾಶವಾಗಿದೆ. ಧರ್ಮರಾಯನ ಪುಣ್ಯ ಕಾರ್ಯದಲ್ಲಿ ಸಹಾಯ ಮಾಡುವುದರ ಮೂಲಕ ನಿನ್ನ ಶರೀರವನ್ನು ಸಾರ್ಥಕಪಡಿಸಿಕೊ. ನೀನು ಅಪ್ಪಣೆ ಅಂತ ಹೇಳಲಿ ಪ್ರಭು. I
ತಿಳಿಯಿತು ದೇವಾ, ತಿಳಿಯಿತು. ಪಾರ್ಥ, ಇದು ಮಹಾರಥ ಸತ್ಯಜಿತನಾಗಿ ಜಿತೇಂದ್ರಿಯನಾಗಿ 1 ಸಂವತ್ಸರ ಪರ್ಯಂತ ದೃಢ ಮನಸ್ಕನಾಗಿರಬೇಕು. ಏನೇ ಎಡರು ತೊಡರು ಬಂದಾಗಿಯೂ ಪ್ರಾಣ ಕೊಟ್ಟಾದರೂ ವ್ರತ ನಿಯಮ ಪಾಲಿಸಬೇಕು. ಅಪ್ಪ ಅರ್ಜುನ, ಪರಮಾತ್ಮ, ನೀನೀಗ ದೀಕ್ಷಾಧಾರಿ ತಿಳಿಯಿತು. ಎಲ್ಲ ಆ ಕಡೆ ಕ್ಲಾಸ್ ಜೀವಗಳ್ಳರಂತೆ ಪ್ರಾಣಕ್ಕಂಜಿ ನೀವು ಹೀಗೆ ಸುಮ್ಮನೆ ಇರುವುದೇ ಸಾಧ್ಯವೇ ಸ್ವಾಮಿ? ಅದು ಅಲ್ಲದೆ ನೀವು ವೀರ ಕ್ಷತ್ರಿಯನಾಗು, ಶುದ್ಧ ವೀರನಾಗು, ಕ್ಷತ್ರಿಯ ಕುಲೋತ್ಪನ್ನನಾಗು. ಅದನ್ನು ಬಿಟ್ಟು ಯುದ್ಧದಲ್ಲಿ ವಿಜಯಶಾಲಿಯಾಗು. ದೇವಿ, ಪುರಾತನ ಕಾಲದಿಂದಲೂ ಪೋಷಿಸಿಕೊಂಡು ಬಂದಿರುವ ಈ ಅಗಾಧ ಸಾಮ್ರಾಜ್ಯವನ್ನು ಕೇವಲ ಕ್ರೋಧಕ್ಕೊಳಗಾಗಿ ಪುತ್ರ ಮಿತ್ರರ ಸಹಿತ ಸರ್ವನಾಶ ಮಾಡಿಕೊಳ್ಳಲೆ ಪದಿಯ ವಾಕ್ಯಕ್ಕೆ ಸ್ವಲ್ಪವಾದರೂ ಬೆಲೆ ಕೊಟ್ಟು ಶಾಂತರಾಗು. ಶಾಂತಿ ಸಾಮ್ರಾಜ್ಯವನ್ನು ರಕ್ತದಲ್ಲಿ ಮುಳಿಸಬೇಡ. ರಾಜೇಂದ್ರ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ತಂದೆ ತಾಯಂದಿರು ಅವರ ರಕ್ತವನ್ನು ಬಲಿದಾನ ಮಾಡಿ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ಈ ಅಗಾಧ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟಿರು ಹೋಗಿರುವನು. ಅಂತಹ ರಕ್ತವನ್ನು ನೀನು ಮಲಿನಗೊಳಿಸಬೇಡ. ನನ್ನ ಮಾತನ್ನು ಕೇಳು. ಇಲ್ಲವಾದರೆ ಈ ಯುದ್ಧ ಮಾಡಿ ನನಗೂ ನಿನ್ನ ರಾಜ್ಯಲಕ್ಷ್ಮಿಗೂ ಕೀರ್ತಿ ಎನ್ನುತ್ತಾ. ದೇವಿ, ನಿನ್ನ ಮಾತು ನನಗೆ ಧರ್ಮಸಮ್ಮತವಾದರೂ ವಾಸುದೇವ ಸಖನಾದ ಪಾರ್ಥನನ್ನು ಗೆಲ್ಲುವ ಸಾಹಸ ನನಗಿಲ್ಲ. ಈ ಕಷ್ಟದಲ್ಲಿ ನಿನ್ನ ಉಪದೇಶ ಕೇಳಿ ನಾನು ನನ್ನನ್ನು ಸರ್ವನಾಶ ಮಾಡಿಕೊಳ್ಳಲೆ ಅದು ಎಂದಿಗೂ ಸಾಧ್ಯವಿಲ್ಲ. ಕ್ಷತ್ರಿಯ ಕುಲಕಳಂಕ, ನಿನ್ನ ತಾಯಿಯು ನಿನ್ನಂತಹವನಿಗೆ ಜನ್ಮ ಕೊಟ್ಟು ಬಂಜೆರಿಸಿದಳು. ನಿನ್ನ ಪತ್ನಿಯೇ ನಿನ್ನನ್ನು ನೋಡಲು, ನಿನ್ನನ್ನು ಸಂಪಾದಿಸಲು ಹೇಸುವಾಗ ಯಾವ ಧರ್ಮ, ಯಾವ ಪ್ರಜೆ, ಯಾವ ಸಾಮ್ರಾಜ್ಯ ತಾನೇ ನಿನಗೆ ಆಶ್ರಯ ಕೊಡುವುದು? ರಾಜೇಂದ್ರ, ಈಗಲಾದರೂ ಸಮಯ ಮೀರಿಲ್ಲ. ನನ್ನ ಮಾತನ್ನು ಕೇಳಿ ಯುದ್ಧದಲ್ಲಿ ರಣೋನ್ಮುಖನಾಗು, ವಿಜಯಶಾಲಿಯಾಗು. ಎಲ್ಲ ಮಾರಿ ನಿನ್ನ ನಾಲಿಗೆಯು ಉದ್ದವಾಯಿತು. ಧರ್ಮ ಅಧರ್ಮವನ್ನು ತಿಳಿಯದೆ ವಾಚಿಸುವ ನಿನ್ನ ನಾಲಿಗೆಯನ್ನು ಕತ್ತರಿಸಲೇ. ಛೀ ಪಾಷಾಂಡಿ, ನನ್ನ ನಾಲಿಗೆಯನ್ನು ಕತ್ತರಿಸಲು ಪೌರುಷ ನಿನ್ನಲ್ಲಿದ್ದರೆ ಅದು ಆಶ್ಚರ್ಯವೇ ಸರಿ. ರಾಜೇಂದ್ರ, ಈಗಲೂ ಸಮಯ ಮೀರಿಲ್ಲ. ನಾನು ಕ್ಷತ್ರಿಯನಂದಿನಿ. ನಿನ್ನ ಪ್ರಾಣವನ್ನು ರಕ್ಷಿಸಿ ಆದರೂ, ನನ್ನ ಪ್ರಾಣವನ್ನು ಕೊಟ್ಟಾದರೂ ನಿನ್ನ ಪ್ರಾಣವನ್ನು ರಕ್ಷಿಸುವೆನು. ಈಗಲಾದರೂ ನನ್ನ ಮಾತನ್ನು ಕೇಳಿ ಯುದ್ಧದಲ್ಲಿ ರಣೋನ್ಮುಖನಾಗು. ಹೆಜ್ಜೆ ಮುಂದಿಟ್ಟರೆ ಸ್ವರ್ಗ, ಇಲ್ಲವಾದರೆ ನರಕ. ಅಂದದ ಶಿಲೆಯೋಡು ನಡೆದಾಡಿದೆ, ಅಂದದ ಶಿಲೆಯೋಡು ನಡೆದಾಡಿದೆ, ಅದರ ತಣ್ಣೀರು ಪರಿಮಳ ಬೆರೆದು. ಅಂದದ ಶಿಲೆಯೋಡು ನಡೆದಾಡಿದೆ. ಮೋಹಿನಿಯಂಬುದು ಇವಳು ಸರಳವೇ, ಮನಮ ತುಂಬಿದ ಚಲನಲ್ಲವೇ. ಮೋಹಿನಿಯಂಬುದು ಇವಳು ಸರಳವೇ, ಮನಮ ತುಂಬಿದ ಚಲನಲ್ಲವೇ. ನಾಯಕನೇ ನಿನಗೆ ಇಲ್ಲವೇ,
ಮನವನ್ನು ತಣಿಸುವ ಚೆಲುವಳವೇ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಕಣ್ಣೀರ ಪರಿಮಳ ದೊರೆತೆ ಅಂದದ ಶಿಲೆ ಎರಡು ನಲಿದಾಡಿದೆ ಎಂದು ನಾಟವಾಡುತ್ತೀಯ ಹೆಣ್ಣಂದು ಸಂಗೀತದ ಸ್ವರಗೀತೆ ಆಡುತ್ತದೆ ಬರುತ್ತಾನಂದು ತತ್ತ ಎಂದು ನಾಟವಾಡುತ್ತೀಯ ಹೆಣ್ಣಂದು ಸಂಗೀತದ ಸ್ವರಗೀತೆ ಆಡುತ್ತದೆ ಬರುತ್ತಾನಂದು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಆಡುತ್ತಾ ಬರುವುದು ದೊಂಬೆಯ ತೆರರಿ 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 ಆಡುತ್ತ ಬರುವುದು ದೊಂಬೆಯ ತೆರರಿ ಆಡುತ್ತ ಬರುವುದು ದೊಂಬೆಯ ತೆರರಿ ಆಡುತ್ತ ಬರುವುದು ದೊಂಬೆಯ ತೆರರಿ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ದೊರೆತೆ ಅಂದದ ಶಿಲೆ ಎರಡು ನಲಿದಾಡಿದೆ ನಲಿದಾಡಿದೆ ನಲಿದಾಡಿದೆ